ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಗಳ ಪೈಕಿ ಈ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುವಂಥ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಇದೆಯಲ್ಲ, ಅದು ಕೂಡ ಭಾಳ ಅನುಕೂಲಕರ ಆಗಿರುವಂಥದ್ದು. ಅದ್ರ ಬಗ್ಗೆ ಭಾಳಷ್ಟು ವಿಶ್ಲೇಷಣೆ ಚರ್ಚೆ ನಡೀತಾನೆ ಇದೆ. ಕೆಲವರಿಗೆ ಭಾಳ ಸಮಸ್ಯೆ ಆಗಿರುವಂಥದ್ದು ಇದು, ಆಗಾಗ ಅದು ಪ್ರಸ್ತಾಪಕ್ಕೆ ಬರ್ತಾ ಇರುತ್ತೆ. ಈ ಮಧ್ಯೆ ಪುಟ್ಟ ಬಾಲಕನೋರ್ವ DCM DK ಶಿವಕುಮಾರ್ಗೆ ಬಹಳ ಮುಗ್ಧವಾಗಿ ಪ್ರಶ್ನೆಯೊಂದನ್ನು ಕೇಳ್ತಾನೆ. ಆತನ ಪ್ರಶ್ನೆಗೆ DCM ಕೂಡ ನಗುನಗುತ್ತಲೇ ಉತ್ತರವನ್ನು ಕೊಡ್ತಾರೆ. ಬಟ್ ಆ ಉತ್ತರದ ನಂತರದಲ್ಲಿ ಶಕ್ತಿ ಯೋಜನೆ ಪುರುಷರಿಗೂ ಕೂಡ ಅಥವಾ ಗಂಡಸರಿಗೂ ಕೂಡ ವಿಸ್ತರಣೆ ಆಗುತ್ತಾ ಅನ್ನುವಂಥ ರೀತಿಯಲ್ಲಿ ಚರ್ಚೆಗೂ ಕಾರಣ ಆಯಿತು. ಏನು ಹೇಳಿದ್ದು DCM DK? ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಶಕ್ತಿ ಯೋಜನೆ ಮಹಿಳೆಯರ ಪ್ರಯಾಣಕ್ಕೆ ಶಕ್ತಿ ತುಂಬಿದ ಯೋಜನೆ. ಸಾವಿರಾರು ಮಹಿಳೆಯರು ಹಿಂದೆಂದೂ ನೋಡದ ಊರುಗಳನ್ನ ಕಣ್ತುಂಬಿಕೊಂಡಿದ್ದಾರೆ. ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ತಾಣ ಅಂತೆಲ್ಲ ಯೋಜನೆಯ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಇನ್ನು ಕೆಲವು ನಾರಿಯರು ತಿಂಗಳ ಪ್ರಯಾಣದ ಖರ್ಚು ಉಳಿಸಿ ಅದನ್ನೇ ಮನೆಗಾಗಿ ಬಳಸಿಕೊಳ್ತಿದ್ದಾರೆ. ಹೀಗಿರುವಾಗಲೇ ವಿದ್ಯಾರ್ಥಿಯೊಬ್ಬ ಕೇಳಿದ ಪ್ರಶ್ನೆ ಹೊಸದೊಂದು ಚರ್ಚೆ ಹುಟ್ಟುಹಾಕಿದೆ. ನಮ್ಮಮ್ಮ ಅಕ್ಕ ತಂಗಿಯರನ್ನ ಮಾತ್ರ ಕರೆದುಕೊಂಡು ಹೋಗ್ತಾರೆ. DCM DK ಎದುರು ಪ್ರಶ್ನೆ ಕೇಳಿದ 7ನೇ ತರಗತಿ ವಿದ್ಯಾರ್ಥಿ. ನಿನ್ನೆ ಮಕ್ಕಳ ದಿನಾಚರಣೆ, ಹೀಗಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. DCM DK, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವಿಶೇಷ ಏನಂದ್ರೆ DCM DK ಮಕ್ಕಳ ಜೊತೆಗೆ ಸಂವಾದ ನಡೆಸಿದ್ರು. ಹೀಗೆ ನಡೀತಿದ್ದ ಸಂವಾದದಲ್ಲಿ 7ನೇ ತರಗತಿ ವಿದ್ಯಾರ್ಥಿಯೊಬ್ಬ DCM ಎದುರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ಗಂಡು ಮಕ್ಕಳಿಗಾಗಿ ಯಾವುದೇ ಯೋಜನೆ ಇಲ್ವಾ ಅನ್ನೋ ಅರ್ಥದಲ್ಲಿ ನಮ್ಮಮ್ಮ ನನ್ನ ಬಿಟ್ಟು ಬಸ್ನಲ್ಲಿ ಓಡಾಡ್ತಿದ್ದಾರೆ ಎಂದು ಅಳಲು ತೋಡ್ಕೊಂಡಿದ್ದಾನೆ. ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ, ಆದರೆ ಬಸ್ ಫ್ರೀ ಇದೆ, ನಮ್ಮ ಅದರಲ್ಲಿ ಓಡಾಡ್ತಾರೆ. ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ? ಎಲ್ಲನ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಗೆ. 7ನೇ ತರಗತಿ ವಿದ್ಯಾರ್ಥಿ ಚರಣ್ ಈ ಪ್ರಶ್ನೆ ಕೇಳ್ತಿದ್ದಂತೆ ಸಂವಾದ ಕಾರ್ಯಕ್ರಮದಲ್ಲಿ ನಗು ಮನೆ ಮಾಡಿತ್ತು. ಚರಣ್ಗೆ ಉತ್ತರಿಸಿದ DCM DK ಶಿವಕುಮಾರ್, ನಿನ್ಗೂ ಫ್ರೀ ಬೇಕಾ ಅಂತ ಕೇಳಿದ್ರು. ರಾಜ್ಯದಲ್ಲಿ ಗಂಡು ಮಕ್ಕಳಿಗೂ ಉಚಿತ ಬಸ್ ವ್ಯವಸ್ಥೆ, ಒಂದು ವಯೋಮಿತಿವರೆಗೆ ಯೋಜನೆ ಮಾಡೋಣ ಎಂದ DK. ಇನ್ನು DCM DK ಸರ್ಕಾರದ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಭರವಸೆಯ ಮಾತುಗಳನ್ನಾಡಿದ್ರು. ಮುಂದುವರೆದು ಒಂದು ವಯೋಮಿತಿವರೆಗೆ ಯೋಜನೆ ಮಾಡೋಣ ಅಂತ ಹೇಳಿದ್ರು. ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ, 2,000 ಕೊಡ್ತಾ ಇದ್ದೀವಿ, ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ದೀವಿ, 200 ಕರೆಂಟ್ ಕೊಡ್ತಾ ಇದ್ದೀವಿ. ಈಗ ನೀವು ಪ್ರಶ್ನೆ ಕೇಳಿದ್ಯಾ, ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಕೇಳಿದ್ದಾರೆ ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ಗಳು ಏನಾದ್ರು ಯೋಚನೆ ಮಾಡಿ. ಪುರುಷರಿಗೆ ಉಚಿತ ಪ್ರಯಾಣ ಪ್ರಸ್ತಾವನೆ ಸದ್ಯಕ್ಕಿಲ್ಲ ಎಂದ ರಾಮಲಿಂಗಾರೆಡ್ಡಿ. DCM DK ಆಡಿರೋ ಮಾತು ಮತ್ತೊಂದು ಗ್ಯಾರಂಟಿ ಯೋಜನೆ ಬರುತ್ತಾ ಎಂಬ ಸಂಶಯ ಮೂಡಿಸಿದೆ. ವಿದ್ಯಾರ್ಥಿಗಳಿಗೆ ಏನಾದರೂ ಪ್ಲಾನ್ ಮಾಡ್ತಾರಾ ಎಂಬ ಗುಸುಗುಸು ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಾನು ಡೀಟೇಲ್ ಗೊತ್ತಿಲ್ಲ, ನನ್ನ ಮುಂದೆ ಏನೂ ಇಲ್ಲ. ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ರಾಜ್ಯದಲ್ಲಿ ಆಗಾಗ್ಗೆ ಗ್ಯಾರಂಟಿಗಳ ಚರ್ಚೆ ಬಂದು ಹೋಗುತ್ತೆ. ಆದ್ರೆ ಈ ಬಾರಿ ಪುಟ್ಟ ಪೋರ ಕೇಳಿರೋ ಪ್ರಶ್ನೆ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.